ಪ್ರಭಾವ ಪದ್ಧತಿಯ 69ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 99ನೆಯ ಶ್ಲೋಕದಲ್ಲಿ, ಪಾದುಕಾದೇವಿಯನ್ನ ಧ್ಯಾನಿಸಿದರೆ ಸಾಕು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಮೂರ್ಧ್ನಾ ದಧಾನಾಂ ಮಣಿಪಾದುಕೆ ತ್ವಾಂ ಉತ್ತಂಸಿತಂ ವಾ ಪುರುಷಂ ಭವತ್ಯ ವದಂತಿ ಕೇಚಿದ್ವಯಮಾಮನಾಮಃ ತ್ವಾಮೇವ ಸಾಕ್ಷಾದಧಿದೈವತಂ ನಃ. ಮಣಿಪಾದುಕೆ, ಮಣಿಗಳಿಂದ ಕೂಡಿದ ಪಾದುಕೆಯೇ, ಕೇಚಿತ್ ಕೆಲವರು, ಪುರುಷಂ ಭಗವಂತನನ್ನು, ಮೂರ್ಧ್ನ ತಲೆಯಿಂದ, ದಧಾನಾಂ ಹೊತ್ತುಕೊಂಡಿರುವ, ತ್ವಾಂ ವಾ ನಿನ್ನನ್ನಾಗಲಿ, ಭವತ್ಯ ನಿನ್ನಿಂದ, ಉತ್ತಂಸಿತಂ ತಲೆಗೆ ಅಲಂಕಾರವಾಗಿ ಮಾಡಲ್ಪಟ್ಟಿರುವ, ಪುರುಷಂ ವಾ ಭಗವಂತನನ್ನಾಗಲಿ, ಅಧಿದೈವತಂ ನಮ್ಮಿಂದ ಆರಾಧಿಸಲ್ಪಟ್ಟು ಫಲವನ್ನ ಕೊಡುತ್ತದೆ ಎಂಬುದಾಗಿ, ವದಂತಿ ಹೇಳುತ್ತಾರೆ. ವಯಂ ತು ನಾವಾದರೋ, ಸಾಕ್ಷಾತ್ ಭಗವಂತನನ್ನೂ ಸೇರಿಸಿಕೊಳ್ಳದೆ, ತ್ವಾಮೇವ ನಿನ್ನನ್ನೇ, ನಹ ನಮಗೆ, ಅಧಿದೈವತಂ ಆರಾಧಿಸಲ್ಪಟ್ಟು ಫಲವನ್ನು ಕೊಡುವವಳಾಗಿ, ಆಮನಾಮಃ ಹೇಳುತ್ತೇವೆ. ಪಾದುಕಾದೇವಿ ಭಗವಂತನನ್ನ ಹೊತ್ತಿರೋದ್ರಿಂದ ಭಗವಂತನನ್ನ ತಾಳಿಕೊಳ್ಳುವ ಶಕ್ತಿ ಇರುವ ಪಾದುಕೆಯೇ ಶ್ರೇಷ್ಠ, ಅವಳನ್ನ ಧ್ಯಾನಿಸ್ಬೇಕು ಅಂತ ಕೆಲವರು ಹೇಳ್ತಾರೆ. ಆದರೆ ಇನ್ನು ಕೆಲವರು ಪಾದುಕಾದೇವಿ ಭಗವಂತನ ಪಾದಗಳಲ್ಲಿದ್ದಾಳೆ, ಆದುದರಿಂದ ಪಾದುಕೆಗಿಂತ ಆ ಪಾದುಕೆಯನ್ನ ಧರಿಸಿರುವ ಭಗವಂತನೇ ಶ್ರೇಷ್ಠ, ಹಾಗಾಗಿ ಭಗವಂತನನ್ನೇ ಧ್ಯಾನಿಸಬೇಕು ಅಂತ ಹೇಳ್ತಾರೆ. ಇಲ್ಲಿ ಭಗವಂತನೋ ಇಲ್ಲ ಅವನ ಪಾದುಕೆಯೋ, ಯಾವುದು ಧ್ಯಾನಿಸಲು ಅಧಿದೈವತ ಎಂಬ ಜಿಜ್ಞಾಸೆ ಇದೆ. ದೇಶಿಕರು ಹೇಳ್ತಾರೆ, ಎಲೈ ಪಾದುಕಾದೇವಿಯೇ, ನಾವಾದರೋ ಭಗವಂತನನ್ನ ಸೇರಿಸಿಕೊಳ್ಳದೆ ನೀನೇ ಅಧಿದೇವತೆ ಅಂತ ಹೇಳ್ತೀವಿ ಅಂತಾರೆ. ಅಂದ್ರೆ ಕೆಲವರು ಆಚಾರ್ಯರನ್ನು ಭಗವಂತನನ್ನ ಸೇರಿಸ್ಕೊಂಡು ಪೂಜಿಸಬೇಕು ಅಂತಾರೆ. ಆದರೆ ನಾವುಗಳು ಮಧುರಕವಿ ಆಳ್ವಾರರು ಹೇಳಿದಂತೆ ದೇವು ಮತ್ತರಿಯೇನ್ ಎಂದು ಆಚಾರ್ಯರುಗಳನ್ನ ಪೂಜಿಸಿದ್ರೆ ಸಾಕು ಅಂತ ಹೇಳ್ತೀವಿ ಅನ್ನೋದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.